ಸಾರಿಗೆ ಇಲಾಖೆ ಕಚೇರಿಗೆ ಆಟೋ ಹಾಗೂ ಕ್ಯಾಬ್ ಚಾಲಕರು ಮುತ್ತಿಗೆ ಹಾಕಿದ್ದಾರೆ. ಶಾಂತಿನಗರದಲ್ಲಿರೋ ಬಿಟಿಎಸ್ ರೋಡ್ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಫೆಬ್ರವರಿಯಲ್ಲಿ ಸರ್ಕಾರದಿಂದ ಒನ್ ಸಿಟಿ ಒನ್ ರೇಟ್ ಆದೇಶ ಆಗಿದೆ. ಆದೇಶ ಹೊರಡಿಸಿ 6 ತಿಂಗಳಾದರೂ ಕೂಡ ಆರ್ಟಿಒ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಆದೇಶ ಪಾಲನೆ ಮಾಡದ ಕಂಪನಿ ವಿರುದ್ಧ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒನ್ ಸಿಟಿ ಒನ್ ರೇಟ್ ಆದೇಶವನ್ನ ಮಾಡಿ 6 ತಿಂಗಳಾಗಿದೆ. ಫೆಬ್ರವರಿಯಲ್ಲೇ ಸರ್ಕಾರ ಈ ಆದೇಶವನ್ನ ಹೊರಡಿಸಿರುವಂಥದ್ದು. ಹೀಗಿದ್ರೂ ಕೂಡ ಆ ರೇಟ್ ಅನ್ವಯ ಇವಾಗ ಯಾಕೆ ಆಗ್ತಿಲ್ಲ ಅನ್ನುವಂತಹ ಆಕ್ರೋಶ ಈ ಮಟ್ಟಕ್ಕೆ ಈ ಕ್ಯಾಬ್ ಹಾಗೂ ಆಟೋ ಚಾಲಕರನ್ನ ಕೆರಳುವಂತೆ ಮಾಡಿದೆ. ರೈಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆಟೋ ಹಾಗೂ ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆ ಮುಖ್ಯ ಕಚೇರಿಯನ್ನ ಮುತ್ತಿಗೆ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಂತಿನಗರದ ಬಿಟಿಎಸ್ ರೋಡ್ ಕೂಡ ಬ್ಲಾಕ್ ಮಾಡಿ ಪ್ರತಿಭಟಿಸಿದ್ದಾರೆ. ಇನ್ನು ಸಾವಿರಾರು ಆಟೋ ಕ್ಯಾಬ್ ಚಾಲಕರನ್ನ ಈಗ ಆಲ್ರೆಡಿ ಅಲ್ಲಿ ಜಮಾಯಿಸಲಾಗಿದೆ. ಆಟೋ ಕ್ಯಾಬ್ಗಳನ್ನ ರೋಡ್ಗೆ ಅಡ್ಡಲಾಗಿ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಫೆಬ್ರವರಿಯಲ್ಲಿಯೇ ಒನ್ ಸಿಟಿ ಒನ್ ರೇಟ್ ಆದೇಶವನ್ನ ಹೊರಡಿಸಲಾಗಿತ್ತು. ಆದೇಶ ಹೊರಡಿಸಿ 6 ತಿಂಗಳಾದರೂ ಕೂಡ ಆ ಆದೇಶ ಇನ್ನೂ ಯಾಕೆ ಅಪ್ಲೈ ಆಗ್ತಾ ಇಲ್ಲ, ಅದನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಇವರ ಆಕ್ರೋಶ. ಇನ್ನು ಆರ್ಟಿಒ ಅಧಿಕಾರಿಗಳು ಆದೇಶ ಪಾಲನೆ ಮಾಡದ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಆರ್ಟಿಒ ಅಧಿಕಾರಿಗಳು 6 ತಿಂಗಳಾಯಿತು ಕಣ್ಮುಚ್ಚಿ ಕುಳಿತಿದ್ದಾರಾ, ಯಾಕೆ ನಮಗೆ ಸಹಕರಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಿ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ. ಆ ಪೊಲೀಸ್ ಸಿಬ್ಬಂದಿಗಳನ್ನು ತಳ್ಳಿಕೊಂಡು ಆ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಾರೆ. ಪೊಲೀಸರನ್ನೇ ಅಲ್ಲಿ ನೂಕಾಟ ತಲ್ಲಾಟದ ಮೂಲಕ ಅವ್ರನ್ನೇ ಕೆಳಗೆ ಬೀಳಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಆ ಕಚೇರಿಯ ಹೊರಭಾಗದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಆಟೋ ಹಾಗೂ ಕ್ಯಾಬ್ ಚಾಲಕರು ಜಮಾಯಿಸಿದ್ದಾರೆ. ಇನ್ನು ಆ ಕಚೇರಿಯನ್ನ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಅಲ್ಲಿ ಪೊಲೀಸರನ್ನ ತಳ್ಳಿ ಆದರೂ ಸರಿನೇ, ಅಲ್ಲಿರೋ ಕಾನ್ಸ್ಟೇಬಲ್ಸ್ಗಳನ್ನು ನೂಕಿ ಆದರೂ ಸರಿನೇ, ಒಟ್ಟಿನಲ್ಲಿ ಈ ಕಚೇರಿ ಒಳ ನುಗ್ಗಬೇಕು, ನಮ್ಮ ಆಗ್ರಹ ಏನಿದೆ ಅನ್ನೋದನ್ನು ನಾವು ವ್ಯಕ್ತಪಡಿಸಬೇಕು. ಅದರ ಜೊತೆಗೆ ಇವರು ಯಾರೂ ಕೂಡ ಮನವಿ ಕೊಡೋಕ್ಕೆ ಬಂದವ್ರ ಥರ ಕಾಣಿಸ್ತಾ ಇಲ್ಲ. ಸ್ಟ್ರೈಕ್ ಅಂದರೆ ಸ್ಟ್ರಿಕ್ಟ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಇವರು ಬಂದಿದ್ದಾರೆ. 6 ತಿಂಗಳಾಯಿತು ಈ ಹೊಸ ನಿಯಮವನ್ನು ಜಾರಿಗೆ ತಂದು, ಒನ್ ಸಿಟಿ ಒನ್ ರೇಟ್ ಅನ್ನುವಂತಹ ನಿಯಮ ಇದು. ಹೀಗಿದ್ರೂ ಕೂಡ ಬೇರೆ ಬೇರೆ ರೇಟ್ ಬೇರೆ ಬೇರೆ ವಾಹನ ಸವಾರರು ಹೋಗ್ತಾ ಇದ್ದಾರೆ, ಸ್ಪೆಷಲಿ ಕ್ಯಾಬ್ ಮತ್ತು ಆಟೋ ಚಾಲಕರು. ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಈ ಆರ್ಟಿಒಗಳು? ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕುಳಿತಿದ್ದಾರಾ? ನಮ್ಮ ಸಮಸ್ಯೆಗಳನ್ನು, ನಮ್ಮ ಅಹವಾಲನ್ನು ಯಾಕೆ ಇವ್ರು ಕೇಳ್ತಾ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಆಕ್ರೋಶ ಇವತ್ತು ಶಾಂತಿನಗರದಲ್ಲಿ ವ್ಯಕ್ತವಾಗಿದೆ. ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ, ಅವ್ರನ್ನ ತಡಿತಾ ಇಲ್ಲ ಅನ್ನುವಂತಹ ಸಿಟ್ಟು ಇವರದ್ದಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗಬಾರದು, ಪ್ರಯಾಣಿಕರಿಂದ ದುಪ್ಪಟ್ಟು ದರ ತೆಗೆದುಕೊಳ್ಳಬಾರದು ಅನ್ನುವಂತಹ ಆದೇಶ ಸರ್ಕಾರದಿಂದ ಆಗಿದೆ. ಆದರೆ ಪ್ರಯಾಣಿಕರಿಂದ ದುಪ್ಪಟ್ಟು 3 ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ರು ಕೂಡ ಇವರು ಕ್ಯಾರಿ ಅಂತಿಲ್ವಲ್ಲ ಅನ್ನೋದು. ಆದರೆ ಓಲಾ ಉಬರ್ ಸೇರಿದಂತೆ ಅಗ್ರಿಗೇಟರ್ ಲೈಸೆನ್ಸ್ ಪಡೆದ ಕಂಪನಿಗಳು ದುಪ್ಪಟ್ಟು ದರವನ್ನು ಪಡೆದುಕೊಳ್ತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇದರ ಲಾಭವನ್ನು ಚಾಲಕರಿಗೂ ಕೂಡ ಇವರು ಕೊಡ್ತಿಲ್ಲ, ಕಂಪನಿಯವರು ಉಳಿಸ್ಕೊಳ್ತಾರೆ ಅನ್ನೋದು. ಸ್ಥಳದಿಂದ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಲೈನ್ನಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಏನೇನು ಆಗ್ತಾ ಇದೆ ಸ್ಥಳದಲ್ಲಿ? ಆಕ್ರೋಶ ಏನು, ಬೇಡಿಕೆ ಏನು, ಏನು ಹೇಳುತ್ತೆ ಸಾರಿಗೆ ಇಲಾಖೆ?
ಪ್ರಭಾ, ಇವತ್ತು ಪ್ರಮುಖ ಏನು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಚಾಲಕರು ಪ್ರತಿಭಟನೆ ಮಾಡಿರುವಂತದ್ದು ಮುಖ್ಯವಾಗಿ ಈ ಟ್ಯಾಕ್ಸ್ ಬ್ಯಾನ್ ಆಗಬೇಕು. ಅದರ ಜೊತೆ ರ್ಯಾಪಿಡ್ ಟ್ಯಾಕ್ಸ್ ವಿಚಾರ ಈಗಾಗಲೇ ಕೋರ್ಟ್ ನಲ್ಲಿರೋದ್ರಿಂದ ಅದನ್ನು ಬ್ಯಾನ್ ಮಾಡಲು ಸಾಧ್ಯ ಇಲ್ಲ ಅಂತ ಈಗಾಗಲೇ ಸಾರಿಗೆ ಹೆಚ್ಚುವರಿ ಆಯುಕ್ತರು ಹೇಳಿರುವಂತದ್ದು. ಅದರ ಜೊತೆಗೆ ಏಕರೂಪದ ಪ್ರಯಾಣ ದರ ಜಾರಿಯಾಗಬೇಕು. ಅಂದ್ರೆ ಒಂದ್ ಸಿಟಿ ಒನ್ ರೇಟ್ ಏನಿದೆ, ಒಂದ್ ಸಿಟಿಗೆ ಸಂಬಂಧಪಟ್ಟಂಗೆ ಒಂದೇ ರೀತಿಯ ದರ ಇರಬೇಕು. ಕೆಲವೊಬ್ಬ ಕ್ಯಾಬ್ ಚಾಲಕರು ತಮಗೆ ಇಷ್ಟ ಬಂದಂತೆ ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಟೈಮ್ ನೋಡ್ಕೊಂಡು, ಪ್ಯಾಸೆಂಜರ್ ನೋಡ್ಕೊಂಡು, ಪ್ಲೇಸ್ ನೋಡ್ಕೊಂಡು ಇದು ರೇಟ್ ಫಿಕ್ಸ್ ಮಾಡ್ತಿದ್ದಾರೆ. ಅದರ ಬದಲು ಒಂದ್ ಸಿಟಿ ಒನ್ ರೇಟ್ ಅಂದ್ರೆ ಏಕರೂಪದ ಪ್ರಯಾಣ ದರ ಜಾರಿ ಆಗ್ಬೇಕು ಅಂತ ಈ ಹಿಂದೆ ಆದೇಶ ಕೂಡ ಪಾಸ್ ಮಾಡಲಾಗಿತ್ತು. ಬಟ್ ಅದೆಲ್ಲೋ ಒಂದು ಕಡೆ ಇನ್ನೂ ಕೂಡ ಜಾರಿ ಆಗಿಲ್ಲ. ಅದರ ಬದಲು ಕೆಲವು ಚಾಲಕರು ಹೆಚ್ಚುವರಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರು ಕೂಡ ತೊಂದರೆ ಆಗ್ತಾ ಇರುವಂತದ್ದು. ಯಾವಾಗ ಏಕರೂಪದ ಪ್ರಯಾಣ ದರ ಜಾರಿ ಆಗ್ಬೇಕಂತ. ರೈಟ್ ಸತಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.